ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ y ಇಂಟು ಲಾಗ್ ಎಕ್ಸ್ ಮೈನಸ್ 2 ಇಂಟು ವೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಡಿ ವೈ. ಹೆಂಗೆ ಮಾಡೋದಂದರೆ ಇದನ್ನ ಫಸ್ಟ್ ಇದನ್ನ ನೀಟಾಗಿ ಕ್ವಶನ್ ಬರ್ಕೊಬಿಡೋಣ. ವೈ ಲಾಗ್ ಎಕ್ಸ್ ಮೈನಸ್ 2 ಇಂಟು ವೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಡಿ ವೈ. ಇಲ್ಲೇನು ಮಾಡಿ, ನೀವು ಈ ಡಿ ವೈನ ಈ ಕಡೆ ಕಳಿಸ್ಬಿಡಿ, ಇದನ್ನ ಈ ಕಡೆ ಕಳಿಸ್ಬಿಡಿ. ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಇದೇನಾಗುತ್ತೆ, ಎಕ್ಸ್ ಬೈ ನೋಡಿ ವೈ ಇಂಟು ಲಾಗ್ ಎಕ್ಸ್ ಮೈನಸ್ 2 ಇಂಟು ವೈ ಆಗುತ್ತೆ. ಅಂದರೆ ಇದು ಡಿ ವೈ ಈ ಕಡೆ ಬರುತ್ತೆ, ಇದು ಕಂಪ್ಲೀಟ್ ಈ ಕಡೆ ಬರುತ್ತೆ. ವೈ ಲಾಗ್ ಎಕ್ಸ್ ಮೈನಸ್ 2 ಇಂಟು ವೈ ಆಗುತ್ತೆ. ಬಟ್ ರೆಸಿಪ್ರೋಕಲ್ ತಗೋಬಿಡಿ, ಯಾಕಂದರೆ ಇಲ್ಲಿ ಎಕ್ಸ್ ಬೈ ಇದ್ದರೆ ನೀವು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಫಾರ್ಮಲ್ಲಿ ತರ್ಸೋಕ್ಕಾಗಲ್ಲ. ಅಂದರೆ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಫಾರ್ಮಲ್ಲಿ ತರ್ಸೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವ? ಅದಕ್ಕೆ ರೆಸಿಪ್ರೋಕಲ್ ತೊಗೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಅಂದರೆ ಇದು ಮೇಲ್ಗಡೆ ಹೋಗಲಿ, ವೈ ಇಂಟು ಲಾಗ್ ಎಕ್ಸ್ ಮೈನಸ್ 2 ಇಂಟು ವೈ ಡಿವೈಡೆಡ್ ಬೈ ಎಕ್ಸ್, ಈ ಥರ ಬರ್ಕೋಬೇಕು. ಇಲ್ಲೇನು ಮಾಡಿ, ಡಿ ವೈ ಬೈ ಡಿ ಎಕ್ಸ್. ಈಗ ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಯಾವ ಫಾರ್ಮಲ್ಲಿ ತರಿಸ್ಕೋಬೇಕು ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿ ತರಿಸ್ಕೋಬೇಕು. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿ ತರಿಸ್ಕೋಬೇಕು. ಅದಕ್ಕೇನು ಮಾಡಿ, ಫಸ್ಟು ವೈ ಇಂಟು ವೈ ಸ್ಕ್ವೇರ್ ಲಾಗ್ ಎಕ್ಸ್ ಮೈನಸ್ 2 ಇಂಟು ವೈ ಅಂದರೆ ಮೈನಸ್ 2y ಹೋಲ್ ಡಿವೈಡೆಡ್ ಬೈ ಎಕ್ಸ್, ಈ ಥರ ಬರ್ಕೊಳ್ಳಿ. ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಲಾಗ್ ಎಕ್ಸ್ ಬೈ ಎಕ್ಸು ಮೈನಸ್ 2y ಬೈ ಎಕ್ಸ್, ಈ ಥರ ಬರ್ಕೊಬಿಡಿ. ಆಮೇಲೆ ಏನು ಮಾಡಿ, ಮೈನಸ್ 2y ಬೈ ಎಕ್ಸ್ ಈ ಕಡೆ ತೊಗೊಳ್ಳಿ, ಪ್ಲಸ್ 2y ಬೈ ಎಕ್ಸ್ ಆಗುತ್ತೆ. ವೈ ಸ್ಕ್ವೇರ್ ಲಾಗ್ ಎಕ್ಸ್ ಬೈ ಎಕ್ಸ್. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕ್ಯೂ ಪಿ ವೈ ಇಂಟು ವೈ ಪವರ್ ಎನ್ ಫಾರ್ಮಲ್ ಆಯಿತು. ಇಲ್ಲೇನು ಮಾಡಬೇಕು, ಈ ಥರ ಬಂದಾಗ ಡಿವೈಡ್ ಬೈ ವೈ ಪವರ್ ಎನ್ ಮಾಡಬೇಕು. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಅಂದರೆ ಇಲ್ಲಿ ಪಿ ಅಂದರೆ 2 ಬೈ ಎಕ್ಸ್ ಇದ್ದಂಗೆ, ಇಲ್ಲಿ ಕ್ಯೂ ಅಂದರೆ ಲಾಗ್ ಎಕ್ಸ್ ಬೈ ಎಕ್ಸು, ವೈ ಪವರ್ ಎನ್ ಅಂದರೆ ವೈ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಈಗ ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡ್ಕೊಳ್ಳಿ. ಡಿವೈಡ್ ಬೈ ವೈ ಸ್ಕ್ವೇರ್ ಅಂದರೆ ಮಲ್ಟಿಪ್ಲೈ ಬೈ 1 ಬೈ ವೈ ಸ್ಕ್ವೇರ್ ಅಂತ. 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1 ಬೈ ವೈ ಸ್ಕ್ವೇರ್ 2y ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ವೈ ಸ್ಕ್ವೇರ್ ಲಾಗ್ ಎಕ್ಸ್ ಬೈ ಎಕ್ಸ್. ಈಗ ನೋಡಿ ಇಲ್ಲೇನಾಗುತ್ತೆ ಅಂದರೆ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ನೋಡಿ ವೈ ಕ್ಯಾನ್ಸಲ್ ಆದರೆ 1 ಬೈ ವೈ 2 ಬೈ ಎಕ್ಸ್. ಇಲ್ಲಿ ನೋಡಿ ಲಾಗ್ ಎಕ್ಸ್ ಬೈ ಎಕ್ಸ್. ಈಗ 1 ಬೈ ವೈನ ಟಿ ತಗೊಳ್ಳಿ, ಲೆಟ್ ಟಿ ಈಸ್ ಈಕ್ವಲ್ ಟು 1 ಬೈ ವೈ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ವೈಗೆ ಮೈನಸ್ 1 ಬೈ ವೈ ಸ್ಕ್ವೇರ್ ವೈಗೆ ಡಿ ವೈ ಬೈ ಡಿ ಎಕ್ಸ್. ಅಂದರೆ ಇಲ್ಲಿ ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. ಇಲ್ಲೇನಾಗುತ್ತೆ, ಇದು ಇಕ್ವೇಷನ್ 1. ಇಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಇಕ್ವೇಷನ್ 1 ಬಿಕಮ್ಸ್ ನೋಡಿ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಬದಲು ಏನು ಬರ್ಕೋಬೇಕು, ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಬರ್ಕೋಬೇಕು, ಪ್ಲಸ್ 1 ಬೈ ವೈ ಬದಲು ಟಿ ಬರ್ಕೋಬೇಕು, ಟಿ ಇಂಟು 2 ಬೈ ಎಕ್ಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಹಂಗೆ ಇಟ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ ಮೈನಸ್ ನೆಗೆಟಿವ್ ಮಾಡ್ಕೋಬೇಕು. ಮಲ್ಟಿಪ್ಲೈ ಬೈ -1. ಈಗ ಇದೇನಾಗುತ್ತೆ ಅಂದರೆ
ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಡಿ ಟಿ ಬೈ ಡಿ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಟಿ ಇಂಟು, ಇಲ್ಲಿ ಒಂದು ಕೆಲಸ ಮಾಡಿ, ಪ್ಲಸ್ ಟಿ ಹಂಗೆ ಇರಲಿ, ಈ ಮೈನಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಮೈನಸ್ 2/x ಇದು ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಈಗ ಇಲ್ಲಿ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿ ಬಂತು. ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಇಂಟು ಕ್ಯೂ ಫಾರ್ಮ್, ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಯ್ತು ಇದು. ಇಲ್ಲಿ ಪಿ ಅಂದರೆ ಮೈನಸ್ 2/x ಇದ್ದಂಗೆ, ಕ್ಯೂ ಅಂದರೆ ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸು. ಇಲ್ಲೇನು ಮಾಡಬೇಕಂದ್ರೆ ದ ಈಕ್ವೇಷನ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ equation of the form dt by dx plus pt is equal to q, where p andre minus 2/x and q andre minus log x by x. ಇಲ್ಲೇನಾಗುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ಇ ಪವರ್ ಇಂಟೆಗ್ರಲ್ ಆಫ್ ಮೈನಸ್ 2/x ಡಿ ಎಕ್ಸ್, ಇ ಪವರ್ ಮೈನಸ್ 2 ಲಾಗ್ ಎಕ್ಸ್ ಆಗುತ್ತೆ. ಅಂದರೆ ಮೈನಸ್ 2ನ ಪವರ್ ಕಳಿಸ್ಬಿಡಿ, ಇ ಪವರ್ ಲಾಗ್ ಎಕ್ಸ್ ಪವರ್ ಮೈನಸ್ 2 ಆಗುತ್ತೆ. ಇ ಪವರ್ ಲಾಗ್ ಎ ಅಂದರೆ ಬರೀ ಎ, ಅಂದರೆ ಎಕ್ಸ್ ಪವರ್ ಮೈನಸ್ 2. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, ಸೊಲ್ಯೂಷನ್ ಈಸ್ ಅಂತ ಬರ್ಕೊಳ್ಳಿ. ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ಅಂದರೆ ನೋಡಿ, ಟಿ ಅಂದರೆ ಏನು, 1/y. ಇಲ್ಲಿ ಬರ್ಕೊಬಿಡೋಣ. ಟಿ ಅಂದರೆ 1/y, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಪವರ್ ಮೈನಸ್ 2. ಇಲ್ಲಿ ಕ್ಯೂ ಅಂದರೆ ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸು ಇಂಟು ಎಕ್ಸ್ ಪವರ್ ಮೈನಸ್ 2. ಇದು ಕ್ಯೂ, ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ 1/y ಹಂಗೆ ಇಟ್ಕೊಳ್ಳಿ. ಇಲ್ಲಿ ಎಕ್ಸ್ ಪವರ್ ಮೈನಸ್ 2 ಅಂದರೆ 1/x² ಅಂತ. ಇಲ್ಲಿ ಮೈನಸ್ನ ಆಚೆ ತಗೋಬಿಡಿ, ಉಳಿಯೋದೇನು ಲಾಗ್ ಎಕ್ಸು. ಈಗ ನೋಡಿ, ಇದು -1. ಈಗ ನೋಡಿ, ಈ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಪವರ್ ಮೈನಸ್ 2 ಡಿವೈಡ್ ಬೈ ಎಕ್ಸ್ ಅಂದರೆ ಎಕ್ಸ್ ಪವರ್ ಮೈನಸ್ 2, ಎಕ್ಸ್ ಪವರ್ ಎಮ್ ಬೈ ಎಕ್ಸ್ ಪವರ್ ಎನ್ ಅಂದರೆ ಎಕ್ಸ್ ಪವರ್ ಎಮ್ ಬೈ ಎಕ್ಸ್ ಪವರ್ ಎನ್ ಅಂದರೆ ಎಕ್ಸ್ ಪವರ್ ಎಮ್ ಮೈನಸ್ ಎನ್. ಇಲ್ಲೇನಾಗುತ್ತೆ, ಎಕ್ಸ್ ಪವರ್ ಮೈನಸ್ 2 -1 ಅಂದರೆ ಎಕ್ಸ್ ಪವರ್ -3 ಆಗುತ್ತೆ. ಇದು ಎಕ್ಸ್ ಪವರ್ -3 ಬರ್ಕೊಳ್ಳಿ, ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಏನಂದರೆ ಇಂಟೆಗ್ರಲ್ ಆಫ್ ಯು ಇಂಟು ವಿ ಡಿ ಎಕ್ಸ್ ಅಂದರೆ ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಡಿ ಎಕ್ಸ್. ಇದು ಫಾರ್ಮುಲಾ. ಇಲ್ಲಿ ಯು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಯು ಅಂದರೆ ಲಾಗ್ ಎಕ್ಸು, ವಿ ಅಂದರೆ ಎಕ್ಸ್ ಪವರ್ -3. ಈಗ ನೋಡಿ, ಯು ಅಂದ್ರೇನು ಲಾಗ್ ಎಕ್ಸು, ವಿ ಅಂದರೆ ಎಕ್ಸ್ ಪವರ್ -3, ಡಿ ಎಕ್ಸ್ ಈಸ್ ಈಕ್ವಲ್ ಟು ಯು ಅಂದರೆ ಲಾಗ್ ಎಕ್ಸು. ಇಲ್ಲಿ ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ -3 ಅಂದರೆ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಅಂದರೆ ಎಕ್ಸ್ ಪವರ್ n+1 ಬೈ n+1. ಈಗ ನೋಡಿ,
ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ -3 ಅಂದರೆ ಎಕ್ಸ್ ಪವರ್ -3 + 1 / -3 + 1 ಅಂದರೆ ಎಕ್ಸ್ ಪವರ್ -2 / -2 ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ -2 / -2 ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಇದು. ಆಮೇಲೆ ಮೈನಸ್ ಇಂಟೆಗ್ರಲ್ ಆಫ್ ಇದನ್ನ ರಿಪೀಟ್ ಮಾಡಿ ಇಲ್ಲಿ ಎಕ್ಸ್ ಪವರ್ -2 / -2 ಡಿ/ಡಿ ಎಕ್ಸ್ ಆಫ್ ಯು ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x dx. ಏನಿಲ್ಲ, ಇದಕ್ಕಿದು ಫಾರ್ಮುಲಾ ಅಂದ್ಕೊಳ್ಳಿ. ಇಲ್ಲೇನಾಗುತ್ತೆ ಅಂದರೆ 1 × 1 1 y × x² x² y ಅಂತ ಬರ್ಕೊಳ್ಳಿ. ಇಲ್ಲಿ ಮೈನಸ್, ಇಲ್ಲಿ ಫಸ್ಟು ಲಾಗ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಇದ್ರದ್ದು ಇಂಟಿಗ್ರೇಷನ್ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಪವರ್ -2 / -2 ಮೈನಸ್ ಇಂಟೆಗ್ರಲ್ ಆಫ್, ಈಗೇನು ಮಾಡಬೇಕು ಇದನ್ನ ರಿಪೀಟ್ ಮಾಡಿ ಎಕ್ಸ್ ಪವರ್ -2 / -2 ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿ 1/x dx ಪ್ಲಸ್ ಸಿ ಹಂಗೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಎಷ್ಟೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ 1/x² y ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಈಕ್ವಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಉಳಿಯೋದೇನು ಎಕ್ಸ್ ಪವರ್ -2 ಲಾಗ್ ಎಕ್ಸ್ ಬೈ 2 ಆಗುತ್ತೆ. ಇದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ 1/2ನ ಆಚೆ ತಗೊಳ್ಳಿ. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್, 1/2 ಆಚೆ ತಗೊಳ್ಳಿ. ಇಲ್ಲಿ ಎಕ್ಸ್ ಪವರ್ -2 / x ಬರುತ್ತೆ ಅಂದರೆ ಎಕ್ಸ್ ಪವರ್ -3 ಆಗುತ್ತೆ. ಇದು ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಈಗೇನಾಗುತ್ತೆ 1/x² y ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಪವರ್ -2 ಲಾಗ್ ಎಕ್ಸ್ ಬೈ 2 ಮೈನಸ್ 1/2. ನೋಡಿ ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ -3 ಗೊತ್ತು, ಆಲ್ರೆಡಿ ಮಾಡಿದ್ದೀವಿ. ಏನು ಎಕ್ಸ್ ಪವರ್ -3ಗೆ ಎಕ್ಸ್ ಪವರ್ -2 / -2 ಇದಕ್ಕೆ ಇಂಟಿಗ್ರೇಷನ್ ಬಂದು ಇದು ನೋಡಿ ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ -3 ಅಂದರೆ ಎಕ್ಸ್ ಪವರ್ -2 / -2 ಪ್ಲಸ್ ಸಿ. ಈಗ ಇದೇನಾಗುತ್ತೆ ಅಂದರೆ 1/x² y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಬೈ ಎಕ್ಸ್ ಪವರ್ -2 ಕೆಳಗಡೆ ಬಂದರೆ 2x² ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 2s are 4 x² ಪ್ಲಸ್ ಸಿ ಈ ಥರ ಬರುತ್ತೆ. ಇಷ್ಟು ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ಫಾರ್ಮುಲೇಸ್ಗಳು ಏನೇನು ಗೊತ್ತಿರಬೇಕು ಅಂದರೆ ನಿಮಗೆ ಫಸ್ಟು ಡಿಫ್ರೆನ್ಷಿಯೇಷನ್ದು ಫಾರ್ಮುಲ ಫಸ್ಟು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ನೋಡಿ ಫಸ್ಟ್ ಪೇಪರ್ ಇದು. ಸಾಲ್ವ್ y log x -2 × y dx = x dy. ಇದನ್ನ ಈ ಕಡೆ ತಗೊಳ್ಳಿ, dx/dy = x by ಇದು ಈ ಕಡೆ ತಗೊಳ್ಳಿ. ಇದು ರೆಸಿಪ್ರೋಕಲ್ ತಗೊಳ್ಳಿ. dx/dy ಇಂದ ಏನಾಗುತ್ತೆ dy/dx ಆಗುತ್ತೆ. ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. y² log x -2y/x ಆಗುತ್ತೆ. y² log x by x -2y/x ಆಗುತ್ತೆ. ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಆಮೇಲೆ ಏನು ಮಾಡಿ, ಡಿವೈಡ್ ಬೈ y² ಮಾಡಿ. 1/y² dy/dx ಪ್ಲಸ್ 1/y² 2y/x 1/y² ಇದಾಗುತ್ತೆ. 1/y² dy/dx y ಕ್ಯಾನ್ಸಲ್ ಆದರೆ 1/y 2/x y² ಕ್ಯಾನ್ಸಲ್ ಆದರೆ log x/x ಆಗುತ್ತೆ. ಆಮೇಲೆ 1/y ಟಿ ತಗೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ dt/dx = -1/y² dy/dx ಆಗುತ್ತೆ. ಮೈನಸ್ dt/dx = 1/y² dy/dx ಆಗುತ್ತೆ. ಈಕ್ವೇಷನ್ 1 ಬಿಕಮ್ಸ್ 1/y² dy/dx ಬದಲು ಮೈನಸ್ dt/dx, 1/y ಬದಲು t 2/x = log x/x. ಇಲ್ಲಿ ಮಲ್ಟಿಪ್ಲೈ ಬೈ -1 ಮಾಡ್ಕೋಬೇಕು. ಇಲ್ಲಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ
ಇಲ್ಲೇನಾಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಟಿ ಇಂಟು ಮೈನಸ್ 2/x ಲಾಗ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಇದು ಲೀನಿಯರ್ ಇಕ್ವೇಷನ್ ಆಫ್ ದ ಫಾರ್ಮ್ dt/dx ಪ್ಲಸ್ pt ಈಸ್ ಈಕ್ವಲ್ ಟು q, ವೇರ್ p ಅಂದರೆ ಮೈನಸ್ 2/x, q ಅಂದರೆ ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ e ಪವರ್ ಇಂಟೆಗ್ರಲ್ ಆಫ್ p dx, e ಪವರ್ ಇಂಟೆಗ್ರಲ್ ಆಫ್ p ಅಂದರೆ ಮೈನಸ್ 2/x dx, e ಪವರ್ ಮೈನಸ್ 2/xಗೆ ಇಂಟಿಗ್ರೇಷನ್ ಮೈನಸ್ 2 ಲಾಗ್ ಎಕ್ಸ್, e ಪವರ್ ಲಾಗ್ x ಪವರ್ ಮೈನಸ್ 2 ಆಗುತ್ತೆ. ಅಂದರೆ e ಪವರ್ ಲಾಗ್ x ಪವರ್ ಮೈನಸ್ 2 ಅಂದರೆ x ಪವರ್ ಮೈನಸ್ 2. ಸೊಲ್ಯೂಷನ್ ಇಸ್ t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ c. ಇಲ್ಲಿ t ಅಂದರೆ 1/y, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ x ಪವರ್ ಮೈನಸ್ 2, q ಅಂದರೆ ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x ಪವರ್ ಮೈನಸ್ 2 dx ಪ್ಲಸ್ c. ಇಲ್ಲಿ 1/y, x ಪವರ್ ಮೈನಸ್ 2 ಅಂದರೆ 1/x², ಇಲ್ಲಿ x ಪವರ್ ಮೈನಸ್ 2/x ಅಂದರೆ x ಪವರ್ ಮೈನಸ್ 3. ಇಲ್ಲೇನಂದರೆ u ಇಂಟು ವಿ, ಇದು ಬೇಸಿಕ್ಕು. ಇಲ್ಲಿ u ಇಂಟು ವಿ ಗೊತ್ತಿದೆ, ಅಂದರೆ ಲಾಗ್ ಎಕ್ಸ್ ಪವರ್ ಮೈನಸ್ 3ಗೆ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ ಲಾಗ್ ಎಕ್ಸು x ಪವರ್ ಮೈನಸ್ 3ಗೆ ಇಂಟಿಗ್ರೇಷನ್ x ಪವರ್ ಮೈನಸ್ 2/-2 ಮೈನಸ್ ಇಂಟೆಗ್ರಲ್ ಆಫ್ ಇದನ್ನ ಇಲ್ಲಿ ರಿಪೀಟ್ ಮಾಡಬೇಕು, ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸಿಂಪಲ್ ಜ್ಞಾಪಕ ಇಟ್ಕೊಳ್ಳಿ, x ಪವರ್ ಮೈನಸ್ 3ಗೆ ಇಂಟಿಗ್ರೇಷನ್ ಗೊತ್ತಿರಬೇಕು ಮತ್ತು ಲಾಗ್ ಎಕ್ಸ್ದು ಡಿಫ್ರೆನ್ಷಿಯೇಷನ್. ಫಸ್ಟ್ ಲಾಗ್ ಎಕ್ಸ್ ಹಂಗೆ ಬರ್ಕೋಬೇಕು, ಇದ್ರದ್ದು ಇಂಟಿಗ್ರೇಷನ್ ಬರ್ಕೋಬೇಕು, ಮೈನಸ್ ಇಂಟೆಗ್ರಲ್ ಆಫ್ ಇದನ್ನ ಇಲ್ಲಿ ರಿಪೀಟ್ ಮಾಡಬೇಕು, ಆಮೇಲೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಆಮೇಲೆ ಏನಾಗುತ್ತೆ, 1/x² ಮೈನಸ್ ಇಂಟು ಮೈನಸ್ ಪ್ಲಸ್ x ಪವರ್ ಮೈನಸ್ 2 ಲಾಗ್ ಎಕ್ಸ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 1/2 x ಪವರ್ ಮೈನಸ್ 3 dx ಪ್ಲಸ್ c. 1/x² x ಪವರ್ ಮೈನಸ್ 2 ಲಾಗ್ ಎಕ್ಸ್ ಬೈ 2 ಮೈನಸ್ 1/2 x ಪವರ್ ಮೈನಸ್ 2/-2 ಲಾಗ್ ಎಕ್ಸ್ ಬೈ 2x². ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4, x ಪವರ್ ಮೈನಸ್ 2 ಒಂದು x² ಆಗುತ್ತೆ. ಇಲ್ಲಿ ಫಾರ್ಮುಲೇಸ್ ಯಾವ್ದಾದ್ರು ಜ್ಞಾಪಕ ಇಟ್ಕೋಬೇಕು ಹೇಳ್ತೀನಿ ನೋಡಿ. ನೋಡಿ ಇದು ಪ್ರೊಸೀಜರ್ ಅಂತೂ ಗೊತ್ತಿದೆ, dy/dx ಪ್ಲಸ್ py ಈಸ್ ಈಕ್ವಲ್ ಟು q ಇಂಟು y ಪವರ್ n. ಈಗ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾ ಏನು ಯೂಸ್ ಆಗುತ್ತೆ ಅಂದರೆ ಇಲ್ಲಿ dy/dx ಆಫ್ 1/y ಮತ್ತು dy/dx ಆಫ್ t, ಅದು ಆಲ್ರೆಡಿ ಗೊತ್ತು ನಿಮಗೆ. ಒಂದು dy/dx ಆಫ್ t ಅಂದರೆ dt/dx, ಇನ್ನೊಂದು ಡಿಫ್ರೆನ್ಷಿಯೇಷನ್ ಆಫ್ y, dy/dx ಆಫ್ y ಬಂದು 1/y, 1/y ಬಂದು ಮೈನಸ್ 1/y² dy/dx. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಬೇಕಾಗುತ್ತೆ. dy/dx ಆಫ್ ಲಾಗ್ ಎಕ್ಸ್ ಗೊತ್ತಿದ್ರೆ ಸಾಕು, 1/x. ಇಂಟಿಗ್ರೇಷನ್ದು ಫಾರ್ಮುಲೇಸ್ ನಿಮ್ಗೆ ಏನೇನು ಗೊತ್ತಿರಬೇಕು ಅಂದರೆ, ಫಸ್ಟು ಇಂಟೆಗ್ರಲ್ ಆಫ್ ಮೈನಸ್ 2/x ಅಂದರೆ ಮೈನಸ್ 2 ಲಾಗ್ ಎಕ್ಸ್. ನೆಕ್ಸ್ಟು ಇಂಟಿಗ್ರೇಷನ್ ಬೈ ಪಾರ್ಟ್ ಫಾರ್ಮುಲಾ u ಇಂಟು ವಿ dx ಅಂದರೆ u ಇಂಟೆಗ್ರಲ್ ಆಫ್ ವಿ dx ಮೈನಸ್ ಇಂಟೆಗ್ರಲ್ ಆಫ್ ವಿ dx ಇಂಟು dy/dx ಆಫ್ u ಇಂಟು dx. ಇಲ್ಲಾಂದರೆ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇಂಟು x ಪವರ್ ಮೈನಸ್ 3 dx ಇದ್ದರೆ ಇದಕ್ಕೆ ಇಂಟಿಗ್ರೇಟ್ ಫಾರ್ಮುಲಾ ಅಂದ್ಕೊಳ್ಳಿ, ಲಾಗ್ x ಪವರ್ ಮೈನಸ್ 2/-2 ಮೈನಸ್ ಇಂಟೆಗ್ರಲ್ ಆಫ್ x ಪವರ್ ಮೈನಸ್ 2/-2 ಇಂಟು 1/x dx. ಇದ್ರ ಬದಲು ಇದು ಬರೀಬೇಕು ಅಂದ್ಕೊಳ್ಳಿ. ಈಗ ಜನರಲ್ ಇಂಟಿಗ್ರೇಷನ್ದು ಫಾರ್ಮುಲಾ ಯಾವುದಾದ್ರು ಅಂದರೆ x ಪವರ್ ಮೈನಸ್ 3ಗೆ x ಪವರ್ ಮೈನಸ್ 2/-2, ಇದು ಇಂಟಿಗ್ರೇಷನ್ದು ಫಾರ್ಮುಲೇಸ್ ಗೊತ್ತಿರಬೇಕು, ಇದು ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾ ಗೊತ್ತಿದ್ದರೆ ಸಾಕು, ಈ ಪ್ರಾಬ್ಲಮ್ ಮಾಡ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.